ಸದಾನಂದ ಭೀಮಪ್ಪ ತೇರ್ದಾಳ್ ವಿಶ್ವ ಬಹುಜನ್ ಧ್ವಜ್ ಮತ್ತು ಸಂವಿಧಾನ ರಕ್ಷಾ ಸೇನಾ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರು. ನಾವು ಎಲ್ಲ ನಮ್ಮ ಸಂಘಟನೆಯ ಕಾರ್ಯಕರ್ತರು ಹುಬ್ಬಳ್ಳಿ ಗ್ರಾಮದ ಬುಡ್ರಸಿಂಗಿ ಗ್ರಾಮ, ಅಲ್ಲಿ ಬರುವಂಥ ಭೂಮಿ ಸರ್ವೆ ನಂಬರ್ 45, 67 ಎಕರೆ 33 ಗುಂಟೆ ಇರುವಂಥ ಒಂದು ಸರ್ಕಾರಿ ಭೂಮಿಯಲ್ಲಿ, ಆ ಸರ್ಕಾರಿ ಭೂಮಿಯು ಇವತ್ತು ಸರ್ಕಾರಿ ಅಂತ ಆಗಿದೆ. ಹಿಂದೆ ಅದು ಈ ದಾವಲ್ ಸಾಬ್ ವಲ್ದ್ ರಾಜೇ ಸಾಬ್, ಮಲಂಗ್ ಸಾಬ್ ವಲ್ದ್ ರಾಜೇ ಸಾಬ್ ಎಂಬುವರ ಬ್ರಿಟಿಷ್ ಆಡಳಿತ ಇರುವ ಸಂದರ್ಭದಲ್ಲಿ ಅವರು ಈ ಟ್ಯಾಕ್ಸ್ ಕರ ವಸೂಲಿ ಕೆಲಸವನ್ನ ಅವರ ಬ್ರಿಟಿಷ್ ಅಧಿಕಾರಿಗಳ ಅಧೀನದಲ್ಲಿ ಕೆಲಸ ಮಾಡ್ತಾ ಇರೋ ವಿಚಾರವಾಗಿ ಅವರಿಗೆ ಇನಾಮಿ ಭೂಮಿ ಅಂತ 5 ಗ್ರಾಮ ಇವರಿಗೆ ಇನಾಮ್ ಕೊಟ್ಟಿದ್ರು. ಆ ಇನಾಮ್ ಭೂಮಿಯಲ್ಲಿ, ಇನಾಮ್ ಅಂದ್ರೆ ಒಂದು ಬುಡ್ರಸಿಂಗಿ, ಅದರಗುಂಚಿ, ಕೊಟ್ಟಗೊಂಡು ಉಣಿಸಿ, ಗಬ್ಬೂರು ಗ್ರಾಮ, ಅಂಚಟಗಿರಿ ಗ್ರಾಮ, ಈ 5 ಗ್ರಾಮಗಳಲ್ಲಿ ಈ ಬರುವಂತ ಭೂಮಿಗಳ ಹಾಗೂ ಮನೆಗಳ ಕರ ವಸೂಲಿ ಮಾಡಿ ಬ್ರಿಟಿಷರಿಗೆ ಸಂದಾಯ ಮಾಡ್ತಾ ಇದ್ರು. ಅದರ ಕಾರ್ಯನಿಮಿತ್ತ ಇವರಿಗೆ ಈ ಭೂಮಿಯನ್ನ ಇನಾಮಿ ಎಂದು ನೀಡಿದ್ರು. ಆ ಭೂಮಿಯಲ್ಲಿ ಅವರ ಪೂರ್ವಜರ ಕಾಲದಲ್ಲಿ ಅವರೇ ನೋಡ್ಕೊಂಡು ಹೋಗ್ತಾ ಇದ್ದಿದ್ದು ಭೂಮಿಯನ್ನ. ಅವರು ಪೂರ್ವಜರ ಕಾಲಾನಂತರ ಕೆಲವು ವರ್ಷಗಳ ನಂತರ ಇಲ್ಲಿ 1920ರಲ್ಲಿ ಈ ಗ್ರಾಮದಲ್ಲಿ ಪ್ಲೇಗ್ ಕಾಯಿಲೆ ಬಂದು ಸುಮಾರು ಜನ ಇವರ ಸಂಬಂಧಿಕರೆಲ್ಲ ತೀರಿ ಹೋದ್ರು. ಅದರ ಜೊತೆಗೆ ಇವರು ಆ ಭೂಮಿಯನ್ನ ಬಿಟ್ಟ, ಆ ಊರನ್ನ ಬಿಟ್ಟು ಹುಬ್ಬಳ್ಳಿ ಆ ಕಡೆ ಈ ಕಡೆ ಗ್ರಾಮಗಳಿಗೆ ವಲಸೆ ಹೋದ್ರು. ವಲಸೆ ಹೋದ ಸಂದರ್ಭದಲ್ಲಿ ಉಳಿದ ಜನ, ಬೇರೆ ಊರ ಜನ ಅವ್ರ ಭೂಮಿಯನ್ನ ಸಾగు ಮಾಡ್ಕೊಂಡು ಬಂದಿದ್ದಾರೆ. ಆ ಸಾగు ಮಾಡಿದ ಇವ್ರಿಗೆ ಸರ್ಕಾರ ಕಬ್ಜೆದಾರರು ಅಂತ ಅವರ ಉತ್ತಾರದಲ್ಲಿ ದಾಖಲಾತಿ, ಉತ್ತಾರದಲ್ಲಿ ದಾಖಲಾತಿಯನ್ನು ಕೊಟ್ಟ ಅವ್ರಿಗೆ ಷರತ್ತಿನ ಪ್ರಕಾರ ಭೂಮಿಯ ಮೂಲ ಮಾಲೀಕರು ಬಂದಾಗ ಈ ಭೂಮಿಯನ್ನ ಬಿಟ್ಟು ಕೊಡ್ಬೇಕು ಅವ್ರಿಗೆ ಅನ್ನೋ ಷರತ್ತಿನ ಆಧಾರದ ಮೇಲೆ ಅವ್ರಿಗೆ ಭೂಮಿ ಉಳ್ಕೊಂಡು ಹೋಗಕ್ಕ, ಬಿತ್ಕೊಂಡು ಹೋಗಕ್ಕ ಅವಕಾಶ ಕೊಟ್ಟಿತ್ತು. ಇನ್ನು ಉಳಿದ ಕೆಲವು ಭೂಮಿಗಳನ್ನ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕೆಲವು ಜನರಿಗೆ ಆ ಭೂಮಿಯನ್ನ ಲೀಸ್ ಅಂತ ಕೊಟ್ಟಿದ್ದಾರೆ. ಈ KLE ಸಂಸ್ಥೆಯವರು ಹಾಗೂ ಇನ್ನೊಂದಿಷ್ಟು ದರ್ಗಾದವರು, ಅವರು ಕಾಲೇಜ್ ಈ ಟೈಪ್ ಎಲ್ಲ ಮಾಡ್ಕೊಂಡಿದ್ದವ್ರಿಗೆ ಲೀಸ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಈ ಭೂಮಿ ಸರ್ಕಾರಿ ಅನ್ನೋ ಉತ್ತಾರದ ಆಧೀನದಲ್ಲಿರುವಂತಹ ಭೂಮಿ, ಅದರ ಮೇಲೆ ನಾವು ಹೋಗಿ ನಮ್ಮ ಯಾವುದು ಸರ್ಕಾರಿ ಭೂಮಿ ಇರುತ್ತೆ ಅದನ್ನ ಬಡವರಿಗಾಗಿ ಮನೆ ಕಟ್ಕೊಳಕ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ದಲಿತ ಸಂಘಟನೆಗಳು ಎಲ್ಲ ಪ್ರಥಮ ಹಕ್ಕು ಅಧಿಕಾರ ಅವ್ರಿಗೆ ಇರ್ತದೆ. ಯಾಕಂದ್ರೆ ಈ ಭಾರತ ದೇಶದ ಮೂಲ ವಾರಸುದಾರರವರು, ಮೂಲ ಭಾರತೀಯರವರು, ಹಿಂಗ ಮೂಲ ನಿವಾಸಿಗಳವರು. ಆ ಕಾರಣ ಅವ್ರಿಗೆ ಪ್ರಥಮ ಹಕ್ಕು ಇರ್ತದೆ. ಅದೇ ರೀತಿ ನಮ್ಮ ಸಂಘಟನೆ ಕೂಡ ಅಲ್ಲಿ ಹೋಗಿ ಈ ಸರ್ಕಾರಿ ಭೂಮಿ ಶೋಷಿತರಿಗೆ, ದಲಿತರಿಗೆ, ಬಡವರಿಗೆ ಕೊಡ್ರಿ ಅಂತೇಳಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಈ ಭಾಗದ ತಹಶೀಲ್ದಾರರಾದಂಥ ಮಜ್ಜಿಗೆಯವರು ಹಾಗೂ ಆ ಭಾಗದ CPI ಆದಂಥ ಚನ್ನಣ್ಣವರವರು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮನ್ನ ಅಲ್ಲಿಂದ ಊರ ಜನರ ಗುಂಪಿನೊಂದಿಗೆ ನಮ್ಮನ್ನ ಓಡ್ಸಕ್ ಪ್ರಯತ್ನ ಮಾಡಿ ನಮಗೆ ಅವಮಾನ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವಂತ ಆ ಧ್ವಜವನ್ನ, ದೊಡ್ಡ ದೊಡ್ಡ ಧ್ವಜಗಳನ್ನೆಲ್ಲ, 100 ಧ್ವಜಗಳನ್ನ ಕಿತ್ತು ಎಸೆದಿದ್ದಾರೆ. ಇವ್ರಿಗೆ ಸೂಕ್ತ ಕಾನೂನು ಕ್ರಮ ಆಗಬೇಕು. ಇವ್ರನ್ನ ಈ 4 ಅಧಿಕಾರಿಗಳಿದ್ದಾರೆ, ಅವ್ರನ್ನ ಅಷ್ಟನ್ನು ಈ ಕೂಡಲೇ ಸಸ್ಪೆಂಡ್ ಮಾಡಿ ಅವ್ರಿಗೆ
ಕಾನೂನು ರೀತಿ ಕ್ರಮ ಆಗ್ಬೇಕು. ಈ ಪೂರಾ ಭೂಮಿ ಈ ಗ್ರಾಮೀಣ ಭಾಗದ ಈ ಎಲ್ಲಾ ಭೂಮಿಗಳಿಗೆ CBI ತನಿಖೆ ಆಗ್ಬೇಕಂತ ನಾವು ವಿನಂತಿಸ್ತಾ ನಮ್ಮ ಎರಡನ್ ಮಾತನ್ನ ಕೇಳ್ಕೊಂತ ಇದ್ದೀವಿ. ಮಾಧ್ಯಮದ ಮುಖಾಂತರ ಮಾಧ್ಯಮದವ್ರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.